ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ, ಭಾರತ ವೈವಿಧ್ಯಮಯವಾದ ಸಾಂಸ್ಕೃತಿಕ ಪರಂಪರೆಯನ್ನ ಹೊಂದಿರುವ ದೇಶ. ಸಾಂಸ್ಕೃತಿಕ ವೈವಿಧ್ಯತೆಗೆ ಹೆಸರಾಗಿರುವಂತಹ ದೇಶ ನಮ್ಮ ಭಾರತ. ಪ್ರತಿ 50 ಕಿಲೋಮೀಟರ್ಗೆ ಒಂದು ಸಂಸ್ಕೃತಿ, ಒಂದು ಭಾಷೆ ಇದೆ. ನಮ್ಮ ಧರ್ಮಗಳು, ಆಚಾರ ವಿಚಾರಗಳು, ರೀತಿ ನೀತಿಗಳು ಪ್ರತಿ 50 ಕಿಲೋಮೀಟರ್ಗಳಿಗೆ ಬದಲಾಗುತ್ತಿರುತ್ತವೆ. ಹಾಗಾಗಿ ಜಗತ್ತಿನ ಅತಿ ವೈವಿಧ್ಯತೆಯಿಂದ ಕೂಡಿರುವ ದೇಶ ಭಾರತ. ನಮ್ಮಲ್ಲಿ ಅನೇಕ ಧರ್ಮಗಳು, ಭಾಷೆಗಳು, ವಿವಿಧ ಜಾತಿ ಜನಾಂಗಗಳಿದ್ರೂ ನಾವೆಲ್ಲ ಒಂದು ದೇಶವಾಗಿ ಬಾಳ್ತಾ ಇದ್ದೇವೆ ಅಂದ್ರೆ ಅದು ಹೆಮ್ಮೆಯ ವಿಚಾರ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಸಂವಿಧಾನ. ಮಿತ್ರರೇ, ಸಾಮಾಜಿಕ ಅಸಮಾನತೆ ಎನ್ನುವುದು ಜಗತ್ತಿನ ಯಾವ ದೇಶದಲ್ಲಿಲ್ಲ ಅದನ್ನೊಮ್ಮೆ ಹೇಳಿ. ಜಗತ್ತಿನ ಪ್ರತಿಯೊಂದು ದೇಶದಲ್ಲೂ ಸಾಮಾಜಿಕ ಅಸಮಾನತೆ ಇದೆ. ಕೆಲವು ದೇಶಗಳಲ್ಲಿ ಅದು ವರ್ಣದ ರೂಪದಲ್ಲಿರುತ್ತದೆ. ಅಂದ್ರೆ ವರ್ಣಭೇದ ನೀತಿ ಇಂದಿಗೂ ಕೆಲ ದೇಶಗಳಲ್ಲಿದೆ. ಮುಂದುವರೆದ ದೇಶಗಳಲ್ಲೇ ಶ್ವೇತವರ್ಣೀಯರು ಮತ್ತು ಕಪ್ಪು ವರ್ಣೀಯರ ನಡುವೆ ಹೋರಾಟಗಳನ್ನ ನಾವು ಕಾಣ್ತೇವೆ. ಲೈಂಗಿಕ ಅಸಮಾನತೆಯ ರೂಪದಲ್ಲಿ ಕೆಲ ದೇಶಗಳಲ್ಲಿ ಇನ್ನು ಕ್ರೂರವಾದ ಸ್ತ್ರೀ ಪುರುಷ ಅಸಮಾನತೆಯನ್ನು ನಾವು ಕಾಣುತ್ತೇವೆ. ಒಂದೇ ಧರ್ಮಕ್ಕೆ ಸೇರಿದ ಎರಡು ಗುಂಪುಗಳ ನಡುವಿನ ಜನರೇ ಒಬ್ಬರನ್ನೊಬ್ಬರು ದ್ವೇಷಿಸುವ, ಮಾರಾಮಾರಿ ನಡೆಸುವ ದೇಶಗಳು ನಮ್ಮ ನಡುವೆ ಇವೆ ಎಂದರೆ ಇಷ್ಟೊಂದು ಭಾಷೆ, ಧರ್ಮ, ಜನಾಂಗ ವೈವಿಧ್ಯತೆಗಳ ಮಧ್ಯೆ ನಾವೆಲ್ಲ ಒಂದು ದೇಶವಾಗಿ ಬದುಕುತ್ತಿದ್ದೇವೆ, ನಾವೆಲ್ಲ ಒಂದು ಭಾರತವಾಗಿ ಬಾಳುತ್ತಿದ್ದೇವೆಂದರೆ ಅದು ನಿಜವಾಗಲೂ ಹೆಮ್ಮೆಯ ವಿಚಾರ. ಗೆಳೆಯರೇ, ನಮ್ಮಲ್ಲಿ ಸಾಮಾಜಿಕ ಅಸಮಾನತೆ ಇದೆ ನಿಜ. ಆದರೆ ಈ ಸಾಮಾಜಿಕ ಅಸಮಾನತೆಯ ವಿರುದ್ಧ ಬಹಳ ಹಿಂದಿನಿಂದಲೂ ಹೋರಾಟಗಳು ನಡೆಯುತ್ತಿವೆ ಎಂಬುದು ಅಷ್ಟೇ ನಿಜ. ಆಧುನಿಕ ಕಾಲಘಟ್ಟದಲ್ಲಿಯೂ ದಯಾನಂದ ಸರಸ್ವತಿ, ರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದರು, ಜ್ಯೋತಿಬಾ ಫುಲೆ, ಶ್ರೀ ನಾರಾಯಣ ಗುರು ಮೊದಲಾದ ಸಾಮಾಜಿಕ ಹೋರಾಟಗಾರರು ಸಾಮಾಜಿಕ ಅಸಮಾನತೆಯ ವಿರುದ್ಧ ತೊಡೆತಟ್ಟಿದರು. ಆರಂಭದಲ್ಲಿದ್ದ ವರ್ಣ ವ್ಯವಸ್ಥೆ ಜಾತಿ ಪದ್ಧತಿಯಾಗಿ ನಮ್ಮ ಸಮಾಜಕ್ಕೆ ಅಂಟಿಕೊಂಡಿತ್ತು. ಜಾತಿ ಪದ್ಧತಿ ಅದೆಷ್ಟು ಕ್ರೂರವಾಗಿತ್ತೆಂದರೆ ಅದು ನಮ್ಮ ಸಮಾಜವನ್ನ ಕಿತ್ತು ತಿನ್ನುತ್ತಿತ್ತು. ಅಸ್ಪೃಶ್ಯತೆಯ ಆಚರಣೆ ನಮ್ಮ ಸಮಾಜದ ಅತಿ ಕೆಟ್ಟ ಪದ್ಧತಿಯಾಗಿತ್ತು. ಮಹಾತ್ಮ ಗಾಂಧೀಜಿ ಅಸ್ಪೃಶ್ಯತೆ ಹಿಂದೂ ಸಮಾಜ ಕಂಟಿದ ಶಾಪ ಎಂದು ಅಸ್ಪೃಶ್ಯತೆಯ ಆಚರಣೆಯನ್ನ ವಿರೋಧಿಸಿದರು. ಉಳ್ಳವರ ಮೇಲಾಟಗಳು, ಇಲ್ಲದವರ ಚೀರಾಟಗಳು ಸಾಮಾನ್ಯವಾಗಿದ್ದವು. ನಮ್ಮ ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಅದೆಷ್ಟು ತೀವ್ರವಾಗಿತ್ತೆಂದರೆ ಚಮ್ಮಾರರು ಮಾಡಿದ ಚಪ್ಪಲಿಗಳನ್ನು ಸ್ವತಃ ಚಮ್ಮಾರರೇ ಧರಿಸುವಂತಿರಲಿಲ್ಲ. ಮಲ ಹೊರುವ ಪದ್ಧತಿ ನಮ್ಮಲ್ಲಿ ರೂಢಿಯಲ್ಲಿತ್ತು. ಸಾರ್ವಜನಿಕ ಕೆರೆ ಬಾವಿಗಳಲ್ಲಿದ್ದ ನೀರನ್ನ ಅಸ್ಪೃಶ್ಯರು ಬಳಸುತ್ತಿರಲಿಲ್ಲ. ಗುಡಿ ಗೋಪುರ ದೇವಾಲಯಗಳಿಗೆ ಪ್ರವೇಶವಿರಲಿಲ್ಲ. ಇಂತಹ ಹೀನ ಸ್ಥಿತಿಯಲ್ಲಿದ್ದ ಸಮಾಜವನ್ನ ನೈತಿಕವಾಗಿ ಮೇಲೆತ್ತಬೇಕಾಗಿತ್ತು. ಅಸ್ಪೃಶ್ಯರನ್ನ ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಅವರು ಪ್ರಾಣಿಗಳಲ್ಲ, ಅವರು ಮನುಷ್ಯರೇ. ಸಮಾಜದಲ್ಲಿ ಎಲ್ಲರಿಗೂ ಬದುಕುವ ಹಕ್ಕಿದೆ ಎಂಬುದನ್ನು ತೋರಿಸಿಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನಾತ್ಮಕವಾಗಿ ಅಸ್ಪೃಶ್ಯತೆಯನ್ನ ಮಟ್ಟ ಹಾಕದಿದ್ದರೆ ಇದನ್ನ ಭಾರತೀಯ ಸಮಾಜದಿಂದ ತೊಡೆದು ಹಾಕಲು ಸಾಧ್ಯವಿಲ್ಲ ಎಂಬುದನ್ನು ಅಂಬೇಡ್ಕರ್ ಅರಿತಿದ್ದರು. ಹಾಗಾಗಿ ಸಂವಿಧಾನಾತ್ಮಕವಾಗಿ ವಿಧಿಬದ್ಧವಾಗಿ ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುವ ಮೂಲಕ ಸಮಾಜದಲ್ಲಿರುವ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಹಕ್ಕುಗಳಿವೆ. ವ್ಯಕ್ತಿ ಜನ್ಮತಃ ಪಡೆದಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ಅಧಿಕಾರ ಯಾರಿಗೂ ಇಲ್ಲವೆಂದು ಅಂಬೇಡ್ಕರ್ ಸಾರಿದರು. ಸಾಮಾಜಿಕ ನ್ಯಾಯ, ಸಾಮಾಜಿಕ ಸ್ವಾತಂತ್ರ್ಯವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರತಿಪಾದಿಸಿದರು. 1947ರ ಆಗಸ್ಟ್ 15ರಂದು ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಿತು. ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ಸರ್ಕಾರದ ರಚನೆ ಕೂಡ ಆಯಿತು. ನಂತರ ದೇಶವನ್ನ ಆಳೋದಕ್ಕೆ ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಸಂವಿಧಾನದ ಅವಶ್ಯಕತೆ ಕಂಡು ಬಂದಿತು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಭೆಯನ್ನ ಕರೆಯಲಾಯಿತು. ಸಂವಿಧಾನದ ರಚನೆಗೆ ಸಂಬಂಧಿಸಿದಂತೆ ಇನ್ನೊಂದು ಮಹತ್ವದ ಸಮಿತಿ ಎಂದರೆ ಅದು ಸಂವಿಧಾನದ ಕರಡು ರಚನಾ ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ರಚನಾ ಸಮಿತಿಯನ್ನ ನೇಮಿಸಲಾಯಿತು. 2 ವರ್ಷ 11 ತಿಂಗಳು 18 ದಿನಗಳ ಸುದೀರ್ಘ ಪರಿಶ್ರಮದ ಫಲವಾಗಿ ಸಂವಿಧಾನದ ರಚನೆಯಾಯಿತು. ನವೆಂಬರ್ 26, 1949ರಂದು ನಮ್ಮ ಸಂವಿಧಾನವನ್ನ ಅಂಗೀಕರಿಸಲಾಯಿತು. ಆದರೂ ಜನವರಿ 26ರಂದೇ ನಮ್ಮ ಸಂವಿಧಾನವನ್ನ ಜಾರಿಗೆ ತರಲು ಉದ್ದೇಶಿಸಲಾಯಿತು. ಇದಕ್ಕೊಂದು ಪ್ರಮುಖ ಕಾರಣ ಕೂಡ ಇದೆ. ಆಗಿನ್ನು ಭಾರತ ಬ್ರಿಟಿಷರ ವಶದಲ್ಲಿತ್ತು. ಅದು 1930 ಜನವರಿ 26ನೇ ತಾರೀಕು. ಆ ದಿನ ಇಡೀ ದೇಶದಾದ್ಯಂತ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಬೇಕೆಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕರೆ ಕೊಟ್ಟಿತ್ತು. ಹಾಗೂ ಸ್ವಾತಂತ್ರ್ಯ ದಿನವನ್ನ ಆಚರಿಸಲಾಯಿತು ಕೂಡ. ಆ ದಿನದ ನೆನಪಿಗಾಗಿ ನಮ್ಮ ಸಂವಿಧಾನವನ್ನ 1950ರ ಜನವರಿ 26ರಂದೇ ಜಾರಿಗೆ ತರಲಾಯಿತು.
ಈ ದಿನವನ್ನು ಪ್ರತಿ ವರ್ಷ ನಾವು ಗಣರಾಜ್ಯ ದಿನಾಚರಣೆಯನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತೇವೆ. ಹಾಗಾದರೆ ಈ ಬಾರಿಯ ಗಣರಾಜ್ಯೋತ್ಸವದ ವಿಶೇಷತೆ ಏನು? ಯಾವೆಲ್ಲ ಕಾರ್ಯಕ್ರಮಗಳು ಈ ಬಾರಿಯ ಗಣರಾಜ್ಯ ಆಚರಣೆಯಲ್ಲಿ ನಮ್ಮ ಕಣ್ಮನಗಳನ್ನು ಸೆಳೆಯುತ್ತವೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಭಾರತ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ಪಡೆದಿದ್ದರೂ ಜನವರಿ 26 ಎಲ್ಲ ಭಾರತೀಯರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. 1950ರ ಈ ದಿನ ಭಾರತ ತನ್ನ ಸಂವಿಧಾನವನ್ನ ಜಾರಿಗೆ ತಂದಿತು. ಅಧಿಕೃತವಾಗಿ ಭಾರತ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಯಿತು. ಗಣರಾಜ್ಯವಾಗಿ ರಾಷ್ಟ್ರದ ಭವಿಷ್ಯಕ್ಕೆ ಅಡಿಪಾಯ ಹಾಕಿದ ಕ್ಷಣ ಅದು. ಭಾರತದ ಮೊದಲ ರಾಷ್ಟ್ರಾಧ್ಯಕ್ಷರಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ರಾಷ್ಟ್ರಧ್ವಜ ಹಾರಿಸುವ ಮೂಲಕ ಭಾರತೀಯ ಗಣರಾಜ್ಯದ ಜನ್ಮದಿನವನ್ನು ಸೂಚಿಸಿದರು. ಗಣರಾಜ್ಯೋತ್ಸವದ ಪ್ರಮುಖ ಅಂಶವೆಂದರೆ ನಿಸ್ಸಂದೇಹವಾಗಿ ಹೊಸದಿಲ್ಲಿಯಲ್ಲಿ ನಡೆಯುವ ಭವ್ಯ ಮೆರವಣಿಗೆ. ಭಾರತದ ರಾಷ್ಟ್ರಪತಿಗಳು ಕರ್ತವ್ಯ ಪಥದಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಾರೆ. ನಂತರ ಮಿಲಿಟರಿ ಶಕ್ತಿ, ಸಾಂಸ್ಕೃತಿಕ ವೈವಿಧ್ಯತೆ, ದೇಶಭಕ್ತಿಯ ಮನೋಭಾವದ ಬೆರಗುಗೊಳಿಸುವ ಪ್ರದರ್ಶನವಾಗುತ್ತದೆ. ಗಣರಾಜ್ಯ ದಿನದ ಆಚರಣೆಗಳು ಭವ್ಯವಾದ ಮೆರವಣಿಗೆಯೊಂದಿಗೆ ರೈಸಿನಾ ಹಿಲ್ಸ್ನಿಂದ ಪ್ರಾರಂಭವಾಗಿ ಕರ್ತವ್ಯ ಪಥದಲ್ಲಿ ಸಾಗಿ ಇಂಡಿಯಾ ಗೇಟ್ ಅನ್ನು ಹಾದು ಕೆಂಪುಕೋಟೆಗೆ ಮುಂದುವರಿಯುತ್ತದೆ. ಮಿಲಿಟರಿ ಪರೇಡ್ ಗಣರಾಜ್ಯೋತ್ಸವದ ಕಿರೀಟ ರತ್ನವಾಗಿದ್ದು ಭಾರತದ ಮಿಲಿಟರಿ ಶಕ್ತಿಯನ್ನ ಜಗತ್ತಿನ ಮುಂದೆ ಅನಾವರಣಗೊಳಿಸುವ ಉದ್ದೇಶವನ್ನ ಹೊಂದಿದೆ. ಸ್ವದೇಶಿ ನಿರ್ಮಿತ ಪ್ರಳಯ ಕ್ಷಿಪಣಿ ಈ ಬಾರಿಯ ಗಣರಾಜ್ಯೋತ್ಸವದ ಆಕರ್ಷಣೆ. ಬ್ರಹ್ಮೋಸ್ ಕ್ಷಿಪಣಿ, ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳು, T-90 ಯುದ್ಧ ಟ್ಯಾಂಕ್ಗಳು, ನಾಗ್ ಕ್ಷಿಪಣಿಗಳು ಭಾರತೀಯ ಮಿಲಿಟರಿ ಪರಾಕ್ರಮವನ್ನು ಪ್ರದರ್ಶಿಸುತ್ತವೆ. ಈ ಮೂಲಕ ಭಾರತ ಒಂದು ಪ್ರಬಲ ಜಾಗತಿಕ ಮಿಲಿಟರಿ ಶಕ್ತಿಯಾಗಿ ಬೆಳೆಯುತ್ತಿದೆ ಎಂಬುದನ್ನು ನಮ್ಮ ಅಕ್ಕಪಕ್ಕದ ದೇಶಗಳಿಗೆ ಮನದಟ್ಟು ಮಾಡಿಕೊಡಲಾಗುತ್ತದೆ. ಇನ್ನು ಗಣರಾಜ್ಯೋತ್ಸವದಲ್ಲಿ ಭಾರತದ ವಿವಿಧ ಭಾಗಗಳ ಸಂಸ್ಕೃತಿಯನ್ನು ಅನಾವರಣಗೊಳಿಸಲಾಗುತ್ತದೆ. ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ತಮ್ಮ ಸಾಂಸ್ಕೃತಿಕ ಮಹತ್ವವನ್ನು ಟ್ಯಾಬ್ಲೋಗಳ ಮೂಲಕ ಪ್ರದರ್ಶಿಸುತ್ತವೆ. ಈ ಬಾರಿ ಕರ್ನಾಟಕ ಸೇರಿದಂತೆ ಒಟ್ಟು 15 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತವೆ. ಈ ಬಾರಿ ದೆಹಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಲು 11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಲಕ್ಕುಂಡಿಯ ಬ್ರಹ್ಮಜಿನಾಲಯ ಕರ್ನಾಟಕದ ಟ್ಯಾಬ್ಲೋ ಆಗಿ ಆಯ್ಕೆಯಾಗಿದೆ. ಇದು ಸಮಸ್ತ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ಯಾಕಂದ್ರೆ ಈ ಬ್ರಹ್ಮಜಿನಾಲಯ ಟ್ಯಾಬ್ಲೋ ರಿಪಬ್ಲಿಕ್ ಡೇ ಪೆರೇಡ್ನಲ್ಲಿ ಭಾಗವಹಿಸುವ ಮೂಲಕ ರಾಜ್ಯದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಇಡೀ ಜಗತ್ತಿಗೆ ಪ್ರದರ್ಶಿಸುತ್ತದೆ. ಇನ್ನು ಈ ಬಾರಿಯ 76ನೇ ಗಣರಾಜ್ಯೋತ್ಸವದ ಥೀಮ್ ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್. ಇದು ಆಳವಾದ ಬೇರೂರಿರುವ ಸಾಂಸ್ಕೃತಿಕ ಪರಂಪರೆಯನ್ನ ಗೌರವಿಸುವ ಮೂಲಕ ಭಾರತದ ಪ್ರಗತಿಯ ಪಯಣವನ್ನ ಪ್ರತಿಬಿಂಬಿಸುವ ಗುರಿಯನ್ನ ಹೊಂದಿದೆ. 2025ರ ಗಣರಾಜ್ಯೋತ್ಸವದ ಆಚರಣೆಗೆ ಇಂಡೋನೇಷಿಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂತೋ ರವರು ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. 2024ರಲ್ಲಿ ಫ್ರಾನ್ಸಿನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಸುಬಿಯಾಂತೋ ರವರು ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಭಾರತ ಮತ್ತು ಇಂಡೋನೇಷಿಯಾ ಪಾಲುದಾರಿಕೆ, ಇಂಡೋ ಪೆಸಿಫಿಕ್ನಲ್ಲಿ ಸಾಗರ ಸಹಕಾರದ ಜೊತೆಗೆ ಭಾರತ ಮತ್ತು ಇಂಡೋನೇಷಿಯಾ ನಡುವಿನ ರಕ್ಷಣಾ ಮತ್ತು ಭದ್ರತಾ ಸಂಬಂಧಗಳನ್ನು ಬಲಪಡಿಸಲು ಈ ಭೇಟಿ ಸಹಕಾರಿಯಾಗಲಿದೆ. ಈ ಬಾರಿಯ ಗಣರಾಜ್ಯೋತ್ಸವದ ಇನ್ನೊಂದು ವಿಶೇಷತೆ ಎಂದರೆ 1950ರಲ್ಲಿ ಮೊದಲ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯೂ ಕೂಡ ಇಂಡೋನೇಷಿಯಾದ ಅಧ್ಯಕ್ಷರೇ ಆಗಿದ್ರು. ಆಗಿನ ಇಂಡೋನೇಷಿಯಾದ ಅಧ್ಯಕ್ಷರಾಗಿದ್ದ ಸುಕಾರ್ನೋರವರು ಮುಖ್ಯ ಅತಿಥಿಗಳಾಗಿ ಭಾರತಕ್ಕೆ ಆಗಮಿಸಿದರು. ಇದೀಗ 75 ವರ್ಷಗಳು ತುಂಬಿವೆ. 76ನೇ ಗಣರಾಜ್ಯ ದಿನದ ಮುಖ್ಯ ಅತಿಥಿ ಕೂಡ ಇಂಡೋನೇಷಿಯಾದ ಅಧ್ಯಕ್ಷರೇ ಆಗಿದ್ದಾರೆ. ಗಣರಾಜ್ಯೋತ್ಸವಕ್ಕೆ ಪೂರ್ವಭಾವಿಯಾಗಿ ಮನ್ ಕಿ ಬಾತ್ ಸರಣಿ ಸಂಚಿಕೆಯಲ್ಲಿ ಮಾತನಾಡಿದ ನಮ್ಮ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಎಲ್ಲ ದೇಶವಾಸಿಗಳಿಗೆ ಮುಂಚಿತವಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಜೊತೆಗೆ ಜಗತ್ತಿನ ಅತಿ ಪವಿತ್ರವಾದ ಸಂವಿಧಾನವನ್ನ ನಮಗೆ ನೀಡಿದ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ಗೌರವಪೂರ್ವಕವಾಗಿ ವಂದಿಸುವುದಾಗಿ ತಿಳಿಸುತ್ತಾ ಭಾರತದ ಈಗಿನ ಪ್ರಗತಿಯ ಬಗ್ಗೆ ನರೇಂದ್ರ ಮೋದಿಯವರು ಕೊಂಡಾಡಿದ್ದಾರೆ. ಬಾಹ್ಯಾಕಾಶದಲ್ಲಿ ಇಸ್ರೋ ಸಾಧನೆಯನ್ನ ಹಾಡಿ ಹೊಗಳಿದ್ದಾರೆ.
ಇಸ್ರೋ ಈಗಾಗಲೇ ಬಾಹ್ಯಾಕಾಶದಲ್ಲಿ ಸಸಿಗಳನ್ನು ಬೆಳೆಸಲು ಪ್ರಯತ್ನಿಸಿದ್ದು ಅಲಸಂದೆ ಬೀಜಗಳನ್ನು ಮೊಳಕೆಯೊಡೆಸುವಲ್ಲಿ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ. ಇದೀಗ ಮೆಕ್ಕೆಜೋಳವನ್ನ ಬಳಸಿ ಈ ಪ್ರಯೋಗ ಮಾಡಲು ಮುಂದಾಗಿದ್ದಾರೆ. ವಿಜ್ಞಾನಿಗಳು ಭವಿಷ್ಯದ ದೃಷ್ಟಿಕೋನದಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ನ್ಯಾಯಯುತ ಚುನಾವಣೆಗಳ ಕಡೆಗಿನ ಬದ್ಧತೆಗಾಗಿ ಚುನಾವಣಾ ಆಯೋಗವನ್ನ ಅಭಿನಂದಿಸುತ್ತೇನೆಂದು ಹೇಳುವ ಮೂಲಕ ಚುನಾವಣಾ ಆಯೋಗದ ಕಾರ್ಯಕ್ಷಮತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಈ ಬಾರಿ ಭಾರತದಲ್ಲಿ ನಡೆಯುತ್ತಿರುವ ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳದ ಬಗ್ಗೆಯೂ ಶ್ರೀ ನರೇಂದ್ರ ಮೋದಿ ಅವರು ಮಾತನಾಡಿದರು. ಯುವ ಪೀಳಿಗೆ ಈ ಪ್ರಾಚೀನ ಉತ್ಸವದಲ್ಲಿ ಹೆಚ್ಚು ಭಾಗಿಯಾಗುತ್ತಿರುವುದು ನಮ್ಮ ನಾಗರಿಕತೆಯ ಬೇರುಗಳು ಬಲಗೊಳ್ಳಲು ನೆರವಾಗುತ್ತವೆ ಎಂದು ಮೋದಿಯವರು ತಮ್ಮ ಮನ್ ಕಿ ಬಾತ್ ಸರಣಿಯಲ್ಲಿ ನುಡಿದಿದ್ದಾರೆ. ಇನ್ನು ಜನವರಿ 26ರಂದು ಕೆಂಪುಕೋಟೆಯ ಮೇಲೆ ಭಾರತದ ಪ್ರಧಾನಮಂತ್ರಿಗಳು ತ್ರಿವರ್ಣ ಧ್ವಜವನ್ನ ಹಾರಿಸಿ ದೇಶವನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲಿ ಅವರು ದೇಶವಾಸಿಗಳನ್ನುದ್ದೇಶಿಸಿ ಏನೆಲ್ಲ ಕಿವಿಮಾತುಗಳನ್ನ ಹೇಳಲಿದ್ದಾರೆಂಬುದನ್ನು ಕಾದು ನೋಡಬೇಕಿದೆ. ಇದು ಮಿತ್ರರೇ, ಭಾರತದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗ್ತಿರೋ 2025ರ 76ನೇ ಗಣರಾಜ್ಯೋತ್ಸವದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ.